ಈಗ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಕೇಳ್ತಿರೋದು ಆರ್ಯ ಅಲ್ವಲ್ಲ, ಶಿವಗಾಮಿ ತಾನೆ? ಹೌದು. ಮತ್ತೆ ಸುಮ್ಮನೆ ಆರ್ಯನ ಮೇಲೆ ಯಾಕೆ ಅಪವಾದ ಹೊರಿಸ್ತಿದ್ಯಾ? ಶಿವಗಾಮಿ ಮನ್ಸು ಸರಿ ಇಲ್ಲ ಅಂತ ನನಗೂ ಗೊತ್ತು, ಅದು ನನ್ನಿಂದ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಈಗ ಬೇರೆಯವರಿಂದ ಬೇಜಾರಾಗಿದ್ರೆ ಅವಳು ನನ್ನೇ ಕೇಳ್ತಾ ಇದ್ಲು. ಅವಳಿಗೆ ಬೇಜಾರಾಗಿರೋದೇ ನನ್ನಿಂದ ಆಗಿರೋದ್ರಿಂದ ಅದಕ್ಕೆ ಆರ್ಯನ್ ಕೇಳಿದಾಳೆ. ಇದ್ರಲ್ಲಿ ತಪ್ಪೇನು? ನೋಡು, ಶಿವಗಾಮಿ ಆರ್ಯನ್ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್. ಆದರೆ ಆರ್ಯನ್ ಮನಸ್ಸಲ್ಲಿ ಏನಾದರೂ ಕೆಟ್ಟ ಆಲೋಚನೆ ಬಂದರೆ ಶಿವಗಾಮಿ ಅದಕ್ಕೆಲ್ಲ ಆಸ್ಪದ ಕೊಡಲ್ಲ. ಅವಳು ಬೆಂಕಿ ಇದ್ದಾಗೆ, ಅವಳು ಯಾವತ್ತಿಗೂ ನಿಯತ್ತಾಗಿರ್ಬೇಕು ಅಂತ ಅಂದ್ಕೊಳ್ಳೋಳು. ಬೇರೆಯವರು ನನ್ನ ಮೆಚ್ಕೊಳ್ಳಿ ಅಂತನೂ ಅಲ್ಲ, ತನ್ನ ಮನಸ್ಸಾಕ್ಷಿಗೆ ಮೋಸ ಮಾಡಬಾರ್ದು ಅಂತ. ಅವಳ ಮನಸ್ಸು ಒಂಥರ ಕಬ್ಬಿಣದ ಕೋಟೆ ಇದ್ದಾಗೆ, ಅಷ್ಟು ಈಸಿಯಾಗಿ ಯಾರು ಒಳಗಡೆ ಹೋಗೋಕ್ಕಾಗಲ್ಲ. ಅವಳು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಇದೆ. ನಾನು ಅವಳ ಹತ್ರ ಸುಳ್ಳು ಹೇಳ್ತಿರೋದು ನಿಜ, ಆದರೆ ಅದೇ ಸತ್ಯ ಹೇಳಿದ್ರೆ ಅವಳು ತಡ್ಕೊಳೋದಿಲ್ಲ. ಏನಾ ಸತ್ಯ ಅಶೋಕ್? ಅದು ಯಾರಿಗೂ ಗೊತ್ತಾಗೋದು ಬೇಡ. ನೀ ಆರ್ಯನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹೊರಡು, ಬರ್ತೀನಿ, ಹೊರಡು. ಯಾಕೆ ಮೇಡಮ್ ಡಿಸ್ಟರ್ಬ್ ಆಗಿದ್ದೀರಾ? ಕೋಪ ಬರ್ಸಿದ್ರೆ ಇನ್ನೇನ್ ಮಾಡೋದು? ನೀನ್ ಯಾಕೆ ಕೋಪ ಮಾಡ್ಕೊಳ್ತೀಯ? ಕೋಪ ಬರೋ ತರ ನಡ್ಕೊಂಡ್ರೆ ಸುಮ್ನೆ ಇರೋದಕ್ಕಾಗತ್ತಾ? ನನ್ನ ಹತ್ರ ಬೇರೆ ಎಲ್ಲೋ ಕೆಲ್ಸ ಇದೆ ಅಂತ ಹೇಳಿ ರಜನಿ ಜೊತೆ ಆಚೆ ಹೋಗಿದ್ದಾರೆ. ಕೋಪ ಬರುತ್ತೋ ಇಲ್ವೋ? ಮನುಷ್ಯನಿಗೆ 10% ಮಾತ್ರ ಪ್ರಾಬ್ಲಮ್ ಬರೋದು, ಇನ್ 90% ಪ್ರಾಬ್ಲಮ್ ಅವನ್ ರಿಯಾಕ್ಷನ್ ಇಂದಾನೆ ಬರೋದು. ಆದ್ರೆ ಒಂದು ವಿಷಯಕ್ಕೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಖುಷಿಯಾಗಿರ್ತೀವ, ಟೆನ್ಷನ್ ಮಾಡ್ಕೊಳ್ತೀವ ಅನ್ನೋದು ನಿರ್ಧಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀನು ಅಶೋಕನ ಮತ್ತೆ ರಜನಿನ ಹೊರಗಡೆ ನೋಡ್ದೆ, ಅವರು ನಿನ್ನ ನೋಡಿದ್ರಲ್ವಾ? ಹೌದು. ಅದ್ರ ಬಗ್ಗೆ ಕೋಪ ಮಾಡ್ಕೊಂಡು ಜಗಳ ಮಾಡ್ದೆ, ನಿನಗೆ ಟೆನ್ಷನ್ ಆಯ್ತು. ಏನು ಕೇಳಿಲ್ಲ ಅಂದ್ರೆ ಅಶೋಕು ಟೆನ್ಷನ್ ಆಗಿರೋನು, ನೋಡಿದ್ರು ಏನು ಮಾತಾಡಿಲ್ವಲ್ಲ ಅಂತ ಯೋಚನೆ ಬಂದಿರೋದು. ಈ ಕೋಪ ಇದೆಯಲ್ಲ, ಅದು ಆಸಿಡ್ ಇದ್ದಂಗೆ. ಅದನ್ನ ಯಾರ ಮೇಲೆ ಹಾಕ್ತಿವಿ ಅವ್ರನ್ನ ಅಷ್ಟು ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ನಮ್ ಮನ್ಸಲ್ಲೇ ಅದನ್ನ ಇಟ್ಕೊಂಡಿದೀವಿ ಅಂದ್ಮೇಲೆ ಎಷ್ಟು ಡ್ಯಾಮೇಜ್ ಮಾಡಲ್ಲ. ನಮ್ ಬುದ್ಧಿ ಗೊತ್ತು ನಾವು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ತಿದ್ವಿ ಅಂತ, ಆದ್ರೆ ಈ ಬ್ರೈನಿಗೆ ಗೊತ್ತಿಲ್ಲ. ನಾವು ಕೋಪ ಮಾಡ್ಕೊಂಡಾಗ ನಮ್ ಬ್ರೈನು ಸ್ಟ್ರೆಸ್ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ, ಅದರಿಂದನೇ ನಮಗೆ BP ಬರೋದು. ಹಾಗಂತ ನಾವ್ ಪ್ರೀತಿ ಮಾಡೋರು ನಮಗ್ ಮೋಸ ಮಾಡಿದ್ರೆ ಸುಮ್ನೆ ಇರೋದಕ್ಕಾಗತ್ತಾ? ಶಿವಗಾಮಿ, ಲವ್ ಅಂದ್ರೆ ಏನ್ ಗೊತ್ತಾ? ನಾನು ನಿನಗ್ ಪ್ರೀತಿ ಕೊಡ್ತೀನಿ, ನೀನು ನನಗ್ ಪ್ರೀತಿನ ವಾಪಸ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಪ್ರೀತಿ ಬದಲಾಗಿ ನಿನ್ನ ಪ್ರೀತಿನ ನಾನು ಬಯಸಲ್ಲ ಅನ್ನೋದೇ ಲವ್. ಆರ್ಯ, ಆತರ ಯಾರಾದ್ರೂ ಇರೋದಕ್ಕಾಗತ್ತಾ? ಬಿ ಪ್ರಾಕ್ಟಿಕಲ್. ಅದಕ್ಕೆ ಈ ಜಗಳ, ಮನಸ್ತಾಪ, ಡಿವರ್ಸು, ಬ್ರೇಕಪ್ ಎಲ್ಲ ಆಗೋದು. ನಾವು ಪ್ರೀತಿ ಕೇಳ್ತೀವಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ನಮ್ ಜೀವನನ ನಾವು ನೋಡ್ಕೋಬೇಕು. ಅವರಿಗೆ ಶಾಪ ಹಾಕಬಾರ್ದು, ಹಾಳಾಗೋಗ್ಲಿ ಅಂತ ಆಸೆ ಪಡಬಾರ್ದು. ಅಲ್ಲ, ನಿನ್ನ ತರ್ಲೆ ಅಂತ ಅನ್ಕೊಂಡಿದ್ದೆ, ಏನಾದ್ರೆ ವೇದಾಂತಿ ತರ ಮಾತಾಡ್ತಿದ್ಯಾ? ವೇದಾಂತಿಗಳು ಗಂಭೀರವಾಗಿರಲ್ಲ, ತರ್ಲೆ ತರನೇ ಇರ್ತಾರೆ. ಅಂದ್ರೆ ನೀನ್ ಹೇಳೋ ಪ್ರಕಾರ ಅವ್ರು ಸುಳ್ಳು ಹೇಳಿದ್ರು ಸುಮ್ನೆ ಕೇಳ್ಕೊಂಡಿರ್ಬೇಕು ಅಂತನಾ? ಗಂಡು ಸುಳ್ಳು ಹೇಳೋದು ಅವ್ನು ಕಲ್ತಿರೋದಲ್ಲ, ಗಂಡು ಜನ್ಮ ಸೃಷ್ಟಿಯಾಗಿರೋದೇ ಹಾಗೆ. ಹೆಣ್ಣು ಕಿವಿಲ್ ಕೇಳಿಸ್ಕೊಳ್ಳೋದನ್ನ ನಂಬ್ತಾಳೆ, ಆದ್ರೆ ಗಂಡು ಸುಳ್ಳು ಹೇಳ್ತಾನೆ. ಗಂಡು ನೋಡಿದ್ ನಂಬ್ತಾನೆ, ಅದಕ್ಕೆ ಹೆಂಗಸರು ಮೇಕಪ್ ಮಾಡ್ಕೊಳ್ಳೋದು. ಅಂದ್ರೆ ಗಂಡು ಸುಳ್ಳು ಹೇಳಿ ನನ್ ಪ್ರೀತಿ ವಿಷಯದಲ್ಲಿ ತುಂಬಾ ನಿಯತ್ತಾಗಿದ್ದೀನಿ ಅಂತ ಪ್ರೂವ್ ಮಾಡೋದಕ್ ಹೋಗ್ತಾನೆ ಅಲ್ವಾ? ಹೆಣ್ಣು ಮೇಕಪ್ ಮಾಡ್ಕೊಂಡು ತನ್ ಸೌಂದರ್ಯ ಅಂತ ಪ್ರೂವ್ ಮಾಡ್ಕೋತಾಳೆ. ಜಾಣೆ ಜಾಣೆ ನೀನು, ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ.